ಹಾಯ್ ಹೆಲೋ ಗೈಸ್ ಎಲ್ಲ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಇವಾಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ತ್ರಿವಿಕ್ರಮ್ ಅವರಿಗೆ ಬೆನ್ನಿಗೆ ಚೂರಿ ಹಾಕಿ ಚೈತ್ರ ಅವ್ರು ಏನ್ ಹೇಳ್ತಿದ್ದಾರೆ, ತ್ರಿವಿಕ್ರಮ್ ಅವರು ಮ್ಯಾನಿಪುಲೇಟ್ ಮಾಡ್ತಿದಾರಂತೆ. ತ್ರಿವಿಕ್ರಮ್ ಅವು ಬೇರೆಯವ್ರ ಬಗ್ಗೆ ಈ ತರ ಎಲ್ಲ ಏನೇನೋ ಮಾತಾಡ್ತಿದಾರಂತೆ. ಏನೇನೋ ಹೇಳ್ತಿದಾರ ಗುರು. ತ್ರಿವಿಕ್ರಮರ್ ಅದಕ್ಕೆ ಎದಳ್ತಾರ ನೋಡಿ, ಇದ್ ಬೇಕಿತ್ತು. ತ್ರಿವಿಕ್ರಮರ್ ತುಂಬಾ ಸೈಲೆಂಟ್ ಆಗಿದ್ರೆ ಆಗಲ್ಲ ಗುರು. ಚೈತ್ರ ಸುಮ್ನೆ ಏನೇನೋ ಮಾತಾಡ್ತಿರ್ತಾಳೆ, ಅದಕ್ಕೆ ಸರಿಯಾಗಿ ಟಕ್ಕರ್ ಕೊಡ್ಲೇಬೇಕು, ಇಲ್ಲಾಂದ್ರೆ ನಡೆಯಲ್ಲ. ಸುಮ್ನೆ ಏನೇನೋ ಮಾತಾಡ್ಕೊಂಡು ನಾನ್ ಹೇಳಿದ್ದೆ ನಿಜ ಅಂತ ಅಂದ್ಕೊಂಡ್ಬಿಟ್ರೆ ಆಗಲ್ಲ. ಮತ್ತೆ ಮೋಕ್ಷಿತಾಗೆ ಸೈಕೋ ಅಂತ ಅಂದ್ಲಂತೆ ತ್ರಿವಿಕ್ರಮ್ ಅವರು. ಮತ್ತೆ ಅದಕ್ಕೆ ತ್ರಿವಿಕ್ರಮ್ ಅವ್ರು ಕರೆಕ್ಟ್ ಆಗಿ ಅಂದ್ಲು, ನೀವು ಹುಡ್ಗಿರಿಂದ ಓಡಾಡ್ತಿದ್ದೀರಾ ಅಂತ ನಿಮ್ನ ಜೊಲ್ಲ ಅಂತ ಕರಿತಾ ಇದಾರೆ ಶಿಶಿರ್ ಅವ್ರೆ ಅಂತ ಕರೆಕ್ಟ್ ಆಗಿ ಹೇಳ್ತಾರೆ ತ್ರಿವಿಕ್ರಮ್ ಅವರು. ಇಲ್ಲಿ ಚೈತ್ರ ಎಲ್ಲ ನಂದೇ ನಡೆಯುತ್ತೆ, ನಾನು ಹೇಳಿದ್ದೆಲ್ಲ ಒಪ್ಕೊಂಡ್ಬಿಡ್ತಾರೆ ಅಂತ ಹೋಗ್ತಿದ್ದಾಳೆ. ಅದಕ್ಕೆ ಸರಿಯಾಗಿ ಟಕ್ಕರ್ ಕೊಟ್ರು ಗುರು ತ್ರಿವಿಕ್ರಮ್ ಅವ್ರು. ಈ ತರ ಮಾತು ಬರ್ಬೇಕಿತ್ತು, ಸುಮ್ನೆ ಬಿಟ್ರೆ ಆಗಲ್ಲ ಗುರು. ಸುಮ್ನೆ ಏನೇನೋ ಮಾತಾಡ್ಕೊಂಡು ಇದ್ಬಿಡ್ತಾಳೆ ಚೈತ್ರ. ಇದಕ್ ಸರಿಯಾಗಿ ಮಾತಾಡಿದ್ದಾರೆ, ಇದು ಬೇಕಿತ್ತು. ನಿಮ್ ಫ್ಯಾನ್ಸ್ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನೀವು ತುಂಬಾ ಸೈಲೆಂಟ್ ಆದಷ್ಟು ಈ ಚೈತ್ರ ತುಂಬಾ ಮಾತಾಡ್ತಿರ್ತಾಳೆ. ಈ ತರ ನೀವು ಓಪನ್ ಅಪ್ ಆಗ್ಬೇಕಿತ್ತು, ಅದನ್ನ ಓಪನ್ ಅಪ್ ಆಗಿದ್ದಾರೆ ತ್ರಿವಿಕ್ರಮ್ ಅವರು. ತುಂಬಾ ಚೆನ್ನಾಗಿ ಆಡ್ತಿದ್ದೀರಾ. ಇದನ್ನ ನೀವು ಓಪನ್ ಅಪ್ ಆಗಿ ಅಲ್ಲೇ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡ್ಬೇಕು, ಅವ್ರವ್ರು ಏನೇನ್ ಅಂದಿದ್ದು ಅಂತ. ಯಾವಾಗ್ಲೂ ನಡೆದಿರೋದ್ ಬಂದು ಇವಾಗ ಹೇಳ್ತಿದಿರಲ್ಲ, ಇದನ್ನ ಇನ್ಮೇಲೆ ಪ್ರತಿದಿನ ಅಲ್ಲಿಂದ ಅಲ್ಲೇ ಹೇಳ್ಬಿಡಿ. ಸುಮ್ನೆ ಇದನ್ನೆಲ್ಲ ಇಟ್ಕೊಂಡ್ ಕುತ್ಕೊಂಬೇಡಿ, ಇಲ್ಲಾಂದ್ರೆ ಸುಮ್ನೆ ಯಾರು ಮಾತಾಡ್ತಾರೋ ಅವ್ರ ಕಡೆ ಹೋಗ್ತಿರ್ತಾರ ಜನ. ನೀವ್ ಏನ್ ಅಂದಿದ್ದೀರಾ, ಇಲ್ಲ ಆ ಕಡೆಯಿಂದ ಏನ್ ಮಾತು ಬಂದಿದೆ ಅದನ್ನ ಅವತ್ತೇ ತಿಳಿಸ್ಬಿಡಿ ಅವರಿಗೆ, ಅವಾಗ್ಲೇ ಗೊತ್ತಾಗೋದು. ಇಲ್ಲಾಂದ್ರೆ ಇವರೆಲ್ಲ ಸೇರ್ಕೊಂಡು ಮುಚ್ಚಾಕ್ ಬಿಡ್ತಾರ ಗುರು. ಈ ಚೈತ್ರ ಸುಮ್ನೆ ಸಾಮಾನ್ಯದವಳಲ್ಲ, ಸುಮ್ನೆ ಏನೇನೋ ಮಾತಾಡ್ಬಿಡ್ತಾಳೆ. ಇದ್ ಬೇಕಿತ್ತು, ತ್ರಿವಿಕ್ರಮ್ ಅವರಿಂದ ಈ ಆಟ ಬೇಕಿತ್ತು. ಹನುಮಂತಣ್ಣ ನೋಡಿ, ಯಾರ ಜೊತೆಗೂ ಗಲಾಟೆಗೆ ಹೋಗಲ್ಲ, ಯಾವ ಗಲಾಟಿನೂ ಮಾಡ್ಕೊಳಲ್ಲ. ಆದ್ರೂ ಕೂಡ ಕರ್ನಾಟಕದ ಜನರ ಮನ್ಸನ್ನ ಗೆದ್ದಿದಾರ ಅವರು. ಅದಕ್ಕೋಸ್ಕರ ಹೇಳೋದು, ನಿಮ್ಮ ಆಟ ಏನಿದೆ ಅದನ್ನ ಮಾತ್ರ ಆಡಿ. ಸುಮ್ನೆ ಅದು ಇದು ಏನೇನೋ ಹೇಳ್ಕೊಂಡು ಓಡಾಡಿದ್ರೆ ನಡೆಯಲ್ಲ ಈ ಮನೆಯಲ್ಲಿ. ಈ ಚೈತ್ರ ತರ ಇರೋರೆಲ್ಲ ಫಸ್ಟ್ ಮನೆಗೆ ಹಾಕ್ರಿ ಗುರು ಈ ಚೈತ್ರನ. ಮೋಕ್ಷಿತಾಗೆ ಸೈಕೋ ಅಂತ ಅಂದಂತೆ ತ್ರಿವಿಕ್ರಮ್ ಅವರು. ಅದಕ್ಕೆ ಸರಿಯಾಗಿ ಟಕ್ಕರ್ ಕೊಡ್ತಿದ್ರು ತ್ರಿವಿಕ್ರಮ್ ಅವರಿಂದ ಇದು ಬೇಕಿತ್ತು. ತ್ರಿವಿಕ್ರಮ್ ಅವ್ರು ಯಾವ ರೀತಿ ಟಕ್ಕರ್ ಕೊಡ್ತಿದಾರ ಅಂದ್ರೆ ಚೈತ್ರಾಗೆ, ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್ ಅಂತ ಹೇಳ್ತಿದಾರೆ ತ್ರಿವಿಕ್ರಮ್ ಅವರು ಚೈತ್ರಾಗೆ. ಇದು ಬೇಕಿತ್ತು ಚೈತ್ರಾಗೆ. ನಿನ್ನೆ ಇನ್ನ ಹೊರಗ್ ಬಂದಿಲ್ಲ ಅಮ್ಮ ಕೋರ್ಟಿಗೆ, ಇವಾಗ ಹೋಗಿ ಅಲ್ಲೇ ಮತ್ತೆ ಜೋರ ಮಾತಾಡ್ತಾಳೆ. ಇನ್ನು ಏನೇನ್ ನಡೆಯುತ್ತೆ ಎಪಿಸೋಡ್ ಅಲ್ಲಿ ನೋಡೋಣ. ಎಪಿಸೋಡ್ ಪೂರ್ತಿ ನೋಡಿದಾಗ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಎಪಿಸೋಡ್ ರಿವ್ಯೂ ಮಾಡೋಣ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಬರ್ತೀನಿ ಗುರು.